ಎಲ್ಲರ ಹೆಸರು ಹೇಳಬಾರ್ದು ಅಂತಲ್ಲ, ಸಮಯದ ಅಭಾವ ಇರೋದ್ರಿಂದ ಎಲ್ಲರ ಹೆಸರು ನನ್ನ ಮನಸ್ಸಿನಲ್ಲೈತಿ. ಈ ಮೂಲಿಯಿಂದ ಆ ಮೂಲಿತನ ಏನು ಕೊಡ್ತಾರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅಣ್ಣಾರ, ನಾವು ಕಾಂಗ್ರೆಸ್ ಯಾಕೆ ವೋಟ್ ಕೊಡ್ಬೇಕಾಗಿತ್ತಪ್ಪ ಅಂತಂದ್ರೆ, ನಮ್ಮ ಪ್ರಜಾಪ್ರಭುತ್ವ ಉಳಿಸೋ ಸಂಬಂಧ ಕಾಂಗ್ರೆಸ್ಸಿಗೆ ನಾವು ವೋಟ್ ಕೊಡ್ಬೇಕಾಗಿತ್ತು. ಕೊಡ್ಲಿಲ್ಲ ಅಂದ್ರೆ ಪರಿಸ್ಥಿತಿ ನಮ್ಮ ಪ್ರಜಾಪ್ರಭುತ್ವನ ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ ದೇಶದೊಳಗೆ ಬಂದೈತಿ. ನನ್ನ ನಾಟಕಗಳು ನೋಡ್ರಿ, ನೀವೆಲ್ಲ ನನ್ನ ನಾಟಕಗಳನ್ನ ಕ್ಯಾಸೆಟ್ಗಳ ಕೇಳಿಸ್ಕೊಂಡ್ರಿ. ಆಗ ನನ್ನ ನಾಟಕಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಇರುತ್ತೆ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಇರುತ್ತೆ, ಸಂಭಾಷಣೆ ಇರುತ್ತೆ. ಕಾರಣ ಸಮಯ ಭಾಳ ಇಲ್ಲ, ಸ್ವಲ್ಪದೊಳಗೆ ಒಂದು ಕಥೆನ ಹೇಳಿ ಉದಾಹರಣೆ ಹೇಳಿ ನಾನು ನನ್ನ ಭಾಷಣನ ನಿಮ್ಗೆ ಮುಗಿಸಿ ಮತ್ತೆ ಅಕ್ಕವ್ರಿಗೆ ಅರಿವು ಮಾಡಿಕೊಡ್ತೀನಿ. ಯಾಕೆ ಬರಗಾಲ ಬರಾಕತ್ತೈತಪ್ಪ ಅಂದರೆ, ದೇವರಿಗೆ ಮೋಸ ಮಾಡೋ ಮಕ್ಕಳು ಭಾಳ ಮಂದಿ ಇದ್ದಾರೆ, ಹಾಗಾಗಿ ಬರಗಾಲ ಬರಾಕತ್ತೈತಿ. ಒಮ್ಮೆ ಏನಾಯ್ತಪ್ಪ ಅಂತಂತಂದ್ರೆ, ಭಾಳ ಸುಖವಾಗಿದ್ದ ಸುಭಿಕ್ಷವಾಗಿದ್ದ ರಾಜ್ಯ, ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲರೂ ಕೂಡಿ ಏನಪ್ಪ ಹಿಂಗಾದ್ರೆ ನಾವು ಸತ್ತೋತ್ವಿ, ಪ್ರಾಣಿಗಳಿಗೆ ದನಕರಗಳಿಗೆ ಮೇವಿಲ್ಲಾರ್ದಂಗೆ ನೀರಿಲ್ಲಾರ್ದಂಗೆ ಆಕತ್ತೆ, ಎಲ್ಲರೂ ಕೂಡಿ ದೇವ್ರ ಭಜನೆ ಮಾಡಮು, ದೇವ್ರ ಹತ್ರ ಬಿಡ್ಕೊಳಮು ಅಂದ್ರೆ ಮಳೆ ಬರ್ತೈತೆ ಅಂತಾರೆ. ಆದ್ರೆ ಇವತ್ತು ಅಕ್ಕರ ಕಾಲು ಇಟ್ಟಲ್ಲಿ ಎಲ್ಲ ಕಡೆ ಮಳೆ ಬಂದದ. ನಾನು ನೋಡೀನಿ ಮಳೆ ಎದಕ್ಕೆ ಬಂದದಪ್ಪ ಅಂದ್ರೆ, ಈ ಬಿಜೆಪಿ ಕೊಡಿ ತೊಳೆಯಕ್ಕೆ ಬಂದದ ಮಗನ. ಅವ್ರೇನು ವಿಚಾರ ಆಡಿ ಅದು ತೊಳೆಯಕ್ಕೆ ಬಂದದ, ಅದನ್ನ ತಿಳ್ಕೊಬೇಕು ನಾವು ಈಗೆಲ್ಲ. ಅದಕ್ಕೆ ಮನುಷ್ಯರಿಗೆ ಮೋಸ ಮಾಡೋದು ದೊಡ್ಡಗಾಗಲ್ಲ, ದೇವರಿಗೆ ಮೋಸ ಮಾಡೋ ಮಕ್ಕಳು ಭಾಳ ಮಂದಿ ಇದ್ದಾರೆ. ಇನ್ನು ಮನುಷ್ಯರಿಗೆ ಮೋಸ ಮಾಡೋದು ಇದು ದೊಡ್ಡಗಾಗಲ್ಲ. ಅದಕ್ಕೆ ಮಳೆ ಹೋದದಕ್ಕೆ ಅವಾಗ ರೈತರೆಲ್ಲ ಕುತ್ಕೊಂಡು ದೇವ್ರ ಭಜನೆ ಮಾಡಿದ್ರು. ದೇವ್ರ ಪ್ರತ್ಯಕ್ಷ ಏನಪ್ಪ ಯಾಕೆ ಭಜನೆ ಮಾಡಿದ್ರಿ, ಏನು ಕರೆಸ್ಕೊಂಡ್ರಿ, ನನ್ನ ನೋಡ್ತೀರಪ್ಪ, ಮಳೆ ಇಲ್ಲ, ಬೆಳೆ ಇಲ್ಲ, ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯಾಕೆ ನೀರಿಲ್ಲ. ಹೌದಪ್ಪ, ನಾ ಮಳೆ ಕೊಡ್ತೀನಿ ದೇವರು, ನನಗೆ ನೀವೇನು ಕೊಡ್ತೀರಪ್ಪ, ನೀವೇನು ಕೇಳ್ತೀರಿ ಕೇಳಿಯಪ್ಪ, ಮೊದಲು ಮಳೆ ಬಂದ್ರೆ ಸಾಕು ಅಂತಂದ್ರು. ನೀವೇನು ಕೇಳ್ತೀರಿ ಕೇಳಿ ಅಂತಂದ್ರು. ಹಚ್ಚಿ ಮಳೆ ಹೊಡಿತು, ಎಲ್ಲರೂ ಜೋಳ ಬಿತ್ತು ಬಿಟ್ರಿ. ಜೋಳ ಬೆಳೆದ್ರೆ ಚಂಡಿ ಎಲ್ಲ ಹರ್ಕೊಂಡು ದೇವರಿಗೆ ಕುಡಿಸಿ ರೌದಿ ಇರ್ತೀಯಪ್ಪ, ನೀನು ಪಾಲಿಗೆ ಬಂದೈತೆ ನೋಡ್ತು ಅಂದ್ಬಿಟ್ರು. ಅಲ್ಲ ನೋಡು, ಏನು ಕೇಳಿದ್ದೆಲ್ಲ ಕೊಡ್ತೀನಿ ಅಂತೇಳಿ ನಾನು ಬರೀ ಕುಡಿಸಿ ರೌದಿ ಇರ್ತಲ್ಲಪ್ಪ ಇವರು ಮಾಡ್ತೀನಿ ತಡಿ ಅಂತ ದೇವ್ರು ಮತ್ತೆ ಮಳೆ ಕಳೆದು ಬಿಟ್ಟ. ಮತ್ತೆ ಬಿಡಲಿಲ್ಲ ಅವರು, ಬೈದು ಬಟ್ಟಿ ಮೇಲೆ ಭಜನೆ ಮಾಡಿ ಹಚ್ಚಿ ಮತ್ತೆ ದೇವ್ರನ್ನ ಪ್ರತ್ಯಕ್ಷ ಮಾಡ್ಕೊಂಡ್ರು. ದೇವ್ರು ಬಂದ, ಯಾಕೆ ಏನಂತಿಲ್ಲಪ್ಪ, ನೋಡಿ ಮಳೆ ಇಲ್ಲ, ಬೆಳೆ ಇಲ್ಲ, ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯಾಕೆ ನೀರಿಲ್ಲ, ಮಳೆ ಕೊಡ್ತೀನಪ್ಪ ಮಕ್ಕಳ ಹಾಕ್ತಾರೆ. ನೀವೇನಂದ್ರೆ ಏನು ಬೇಕು ಕೇಳಾದ್ರಪ್ಪ, ಎಲ್ಲ ಕೊಡ್ತೀನಿ ಅಂತಂದು ನೀವು ಜೋಳ ಹಾಕೋದು ಒಟ್ಟು ಚಂಡಿ ಹಡ್ಕೊಂಡು ಬುಡ್ಕಿಂದ ರೌದಿ ಬುಡಿಸಿ ನನಗಿಟ್ರಿ. ಹಿಂಗಾದ್ರೆ ಹೆಂಗ ಮೇಲೆ ನೀವು ತೊಗೊಂಡು ನಂಗೆ ತಲೆಗಿಟ್ರಿ. ಈ ಸಲ ಮ್ಯಾಲಿಗೆ ನನಗೆ ಬೇಕಲ್ಲ ದೇವರು, ಯಾಕಾಗಲ್ಲಪ್ಪ ಅಂತಂದು ಹಚ್ಚಿ ಮಳೆ ಹೊಡಿತು. ಇವ್ರು ಬರೀ ಶೇಂಗಾ, ಗಜ್ಜರಿ, ಗೆಣಸ ಎಂಥವು ಬೆಳೆದು ಬಿಟ್ರಿ. ತಗೋಯಪ್ಪ ಮ್ಯಾಲಿಂದ ತಾವು ಹೊಟ್ಟೆ ಇಟ್ಬಿಟ್ರಿ ದೇವರಿಗೆ. ಅಲ್ವಾ, ನೀವು ಹಿಂಗೆ ಮೋಸ ಮಾಡಿದ್ರೆ ಮಕ್ಕಳೇ ಮಾಡ್ತೀರಿ ತಡ್ರಿ ಅಂತೇಳಿ ದೇವರು ಮತ್ತೆ ಮಳೆ ತಂದ್ರು. ಬಿಡ್ಲಿಲ್ಲ, ಮತ್ತೆ ಬೈದು ಬಟ್ಟಿ ಮೇಲೆ ಒಂಟು ಕಾಲಿ ಮೇಲೆ ದಂಡಿ ತಗೊಂಡು ಬೆಡಿ ಹಚ್ಚಿ ಭಜನೆ ಮಾಡಿದ್ರು. ಮತ್ತೆ ದೇವರು ಪ್ರತ್ಯಕ್ಷ ಅಲ್ಲ, ಏನಪ್ಪ ನಿಮ್ಮ ಸಂಗೀತ ನೋಡ್ತೀರಪ್ಪ, ಮಳೆ ಇಲ್ಲ, ಬೆಳೆ ಇಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಹೌದಪ್ಪ ಮಕ್ಕಳೇ, ಹಿಂಗೆ ಹೇಳಿದ್ರೆ 2 ಸಲ ಮೋಸ ಮಾಡಿರಿ. 10 ವರ್ಷ ಅವಕಾಶ ಕೊಡಿಸಿದ್ದೆ ನಾನು ನಿಮ್ಗೆ, 2 ಸಲ ಮೋಸ ಮಾಡಿರಿ. ಈ ಸಲ ನಾ ಕೇಳಿದ್ ಕೊಡ್ಬೇಕು, ನೀವು ಕೇಳಿಪ್ಪ ಏನು ಕೇಳ್ತೀವಿ. ಈ ಸಲ ಮ್ಯಾಲಿಂದು ಕೈಗಿಲ್ಲ 2 ನನಗ ಕೊಡ್ಬೇಕಂತ ದೇವರು. ಯಾಕಂದ್ರೆ ಸ್ವಲ್ಪ ಮಳೆ ಕೊಡು ಅಂತಂದ ಹಚ್ಚಿ ಮಳೆ ಹೊಡೆದು ಬಿಡ್ತಾರೆ. ಇವ್ರು ಬರೀ ಮಂಜಾಳ ಬೆಳೆದು ಬಿಟ್ರೆ ನಡಬಾರ್ತಾರೆ. ಹಂಗ ಬಿಜೆಪಿಯವರು ನಿಮಗೆ ಮೋಸ ಮಾಡ್ಕೊತ ಹೊಂಟಾರ. ನೀವು ಏನ್ ಮಾಡ್ಕೊಂಡು ಹೋದ್ರು ಅವ್ರು ಅದಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದಿದ್ರು, ಕೊಡ್ಲಿಲ್ಲ, ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ನಾನು ನನ್ನ ಮನಸ್ಸಾರೆ ಇವತ್ತು ಮನಸ್ಸಿಗೆ ಒಪ್ಕೊಂಡು ನಾನು ಅಕ್ಕಾರ ಮಗನ ಮೃಣಾಳವ್ರ ಪ್ರಚಾರಕ್ಕೆ ಬರೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಮನಸ್ಸಿಚ್ಛೆ ಮನಗೊಪ್ಪಿಗೆ ತಗೊಂಡು ನಿಮ್ಮೂರು ಸಾಲರಿಗೆ ಬಂದೀನಿ. ನೀವು ಇಷ್ಟ ಅವ ಒಬ್ಬ ಯುವಕದನ 30 ವರ್ಷದವ, ನೀವು ಒಂದು ಸೇವಾಗ ಅವಕಾಶ ಮಾಡಿಕೊಟ್ರೆ ಇನ್ನ ನಿಮ್ಮ 30 ವರ್ಷ ನಿಮ್ಮ ಮನೆಯ ಸೇವಕನಾಗಿ ನಿಮ್ಮ ಎಲ್ಲರ ಕೆಲಸ ಮಾಡ್ತಾನ. ಅದಕ್ಕೆ ಈ ರಾಜಕಾರಣಿ ಕೋಟಿ ಕೇಳ್ಕೊಳ್ಳೋದಿಷ್ಟ
ದೇವರಿಗೆ ಮೋಸ ಮಾಡೋರಿಗೆ ಓಟ್ ಕೊಡಬೇಡ್ರಿ. ಮನುಷ್ಯರಿಗೆ, ವ್ಯಕ್ತಿತ್ವಕ್ಕೆ, ಕಾರ್ಯಕರ್ತರಿಗೆ ಬೆಲೆ ಕೊಡುವ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಕೊಡ್ರಿ ಅಂತ ನಿಮ್ಮೆಲ್ಲ ಹತ್ರ ಕಳಕಳಿಯಿಂದ ಬಿಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜಗತ್. ಸಾಕಲ್ಲ?